ಇಸ್ರೇಲ್ ಮತ್ತು ಇರಾನ್ ವಾರ್ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಎಲ್‌ಪಿಜಿ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಿರುವಂತಹ ವಿಚಾರ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಇದರಿಂದ ಪ್ರತಿದಿನ ಜನರ ನರಳಾಟ ಹೇಗಿದೆ, ಜೊತೆಗೆ ಪ್ರವಾಸೋದ್ಯಮದ ಮೇಲೂ ಕೂಡ ಹೇಗೆ ಎಫೆಕ್ಟ್ ಬಿದ್ದಿದೆ ಅನ್ನೋದಕ್ಕೆ ಈ ಸ್ಟೋರಿ ಫೋಕಸ್ ಮಾಡ್ತಾ ಇದ್ದೀವಿ. ನಾವು ಪ್ರಮುಖವಾಗಿ ಪ್ರವಾಸಿಗರು ತಮ್ಮ ಟ್ರಿಪ್ಗಳನ್ನು ಮುಂದೂಡ್ತಾ ಇದ್ದಾರೆ. ರಾಜ್ಯದ ಹಲವು ಹೋಟೆಲ್ನಲ್ಲಿ ತಮ್ಮ ಇಷ್ಟದ ಆಹಾರ ಸಿಗದೇ ಇರೋ ಕಾರಣಕ್ಕೋಸ್ಕರ ಈ ಕಡೆಗೆ ಪ್ರವಾಸಿಗರನ್ನೇ ಅವಲಂಬಿಸಿಕೊಂಡು ಬದುಕು ಕಟ್ಟಿಕೊಂಡ ಅನೇಕ ಉದ್ಯಮಗಳ ಮೇಲೆ ಯುದ್ಧದ ಕಾರ್ಮೋಡ ಬಿದ್ದಿದೆ. ವರ್ಷದ ಇಡೀ ಕರ್ನಾಟಕದ ಕಾಶ್ಮೀರ, ಕೊಡಗು ಜಿಲ್ಲೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದರೆ ಇದೀಗ ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆಯಿಂದಾಗಿ ಹೋಟೆಲ್ಗಳನ್ನು ಬಂದ್ ಮಾಡೋ ಸ್ಥಿತಿ ಇದೆ. ನಾವು ಇದರಿಂದ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಮುಗಿಲ್ಪೇಟೆಗೂ ಕರ್ಕೊಂಡು ಹೋಗೋ ನೂರಾರು ಜೀಪ್ ಚಾಲಕರು ಪ್ರವಾಸಿಗರೇ ಇಲ್ಲದೆ ಕಂಗಾಲಾಗಿದ್ದಾರೆ. ನೂರಾರು ಜೀಪ್ಗಳನ್ನು ತೋಟಗಳ ನಡುವೆ ನಿಲ್ಲಿಸಿ ಜೀಪ್ ಚಾಲಕರು ತೋಟದ ಕೆಲಸಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ. ಮತ್ತು ಇಸ್ರೇಲ್ನ ವಾರ್ ದಿನದಿಂದ ದಿನಕ್ಕೆ ಅದರ ತೀವ್ರತೆ ಹೆಚ್ಚಾಗ್ತಿದೆ. ಇದರಿಂದಾಗಿ ದೇಶ ವಿದೇಶಗಳಲ್ಲೂ ಕೂಡ ಅದರ ಎಫೆಕ್ಟು ತಟ್ಟುತ್ತಾ ಇದೆ. ಕರ್ನಾಟಕ ರಾಜ್ಯ ಕೂಡ ಅದಕ್ಕೇನು ಹೊರತಾಗಿಲ್ಲ. ಅದರಲ್ಲೂ ಕರ್ನಾಟಕದ ಕಾಶ್ಮೀರ, ಕೊಡಗು ಜಿಲ್ಲೆ ಏನು ಪ್ರವಾಸೋದ್ಯಮ ಅವಲಂಬಿತವಾದಂತಹ ಜಿಲ್ಲೆ ಇದು. ಇಲ್ಲಿ ಬಹುತೇಕ ಒಂದಲ್ಲ ಒಂದು ಪ್ರವಾಸೋದ್ಯಮವನ್ನೇ ಚಟುವಟಿಕೆಯನ್ನು ಮಾಡಿಕೊಂಡು ಇಲ್ಲಿಯ ಹಲವಾರು ಜನರು ಕೂಡ ಪ್ರವಾಸೋದ್ಯಮದಿಂದನೇ ಬದುಕ್ತಾ ಇದ್ದಾರೆ. ಆದರೆ ಇದೀಗ ಟೂರಿಸ್ಟ್ಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖಗೊಂಡಿದೆ. ಹೀಗಾಗಿ ಕೊಡಗಿನ ಹೆಸರಾಂತ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಮುಗಿಲ್ಪೇಟೆ ಏನಿದೆ, ಮಾಂದಲ್ಪಟ್ಟಿ ಅಂತಲೂ ಕೂಡ ಕರೀತಾರೆ, ಈ ಮಾಂದಲ್ಪಟ್ಟಿಗೆ ಹೋಗಲಿಕ್ಕೆ ಈ ಜೀಪ್ ಕೂಡ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಜೀಪ್ನಿಂದನೇ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ಟೂರಿಸ್ಟ್ ವಾಹನಗಳು ಬಂದರೂ ಕೂಡ ಈ ಅಬ್ಬಿ ಫಾಲ್ಸ್ ಏನು ಜಂಕ್ಷನ್ ಇದೆ, ಈ ಜಂಕ್ಷನ್ನಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲಿಂದ ಜೀಪು ನೇರವಾಗಿ ಮುಗಿಲ್ಪೇಟೆಗೆ ಹೋಗಬೇಕಾಗುತ್ತೆ. ಈ ಜೀಪ್ನಿಂದನೇ, ಯಾಕಂದರೆ ಸರಿಯಾದಂತಹ ರಸ್ತೆಗಳಿಲ್ಲ, ದುರ್ಗಮದ ಹಾದಿ ಇರುತ್ತೆ. ಅದಾದಮೇಲೆ ಅಲ್ಲಿನ ಮುಗಿಲ್ಪೇಟೆಯ ವ್ಯೂ ಪಾಯಿಂಟನ್ನು ನೋಡಲಿಕ್ಕೆ ಪ್ರವಾಸಿಗರಿಗೆ ಒಂದು ಸದಾವಕಾಶ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ಮುಗಿಲ್ಪೇಟೆಯನ್ನೇ ಅವಲಂಬಿಸ್ಕೊಂಡು ಬರುವಂಥ ಪ್ರವಾಸಿಗರಿಗೆ ಇಲ್ಲಿಯ ಜೀಪ್ ಚಾಲಕರು ಕರೆದುಕೊಂಡು ಹೋಗಿ ಮತ್ತೆ ಇಲ್ಲಿಗೆ ತಂದು ಬಿಡುವಂಥದ್ದು. ಆದರೆ ಇದೀಗ ಜೀಪ್ ಚಾಲಕರು ಕೂಡ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ನಿಂತಲ್ಲೇ ನಿಂತಿವೆ ಕೆಲವು ಜೀಪುಗಳು. ಇದು ಕೆಲ ಜೀಪ್ಗಳು ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಕಂಡು ಬರ್ತಿತ್ತು. ಆದರೆ ಇದೀಗ ಟೂರಿಸ್ಟ್ಗಳು ಗಣನೀಯವಾಗಿ ಇಳಿಕೆ ಆಗಿರೋದ್ರಿಂದ ಇದೀಗ ಟೂರಿಸ್ಟ್ಗಳು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಬಹುತೇಕ ಜೀಪ್ ಚಾಲಕರು ಏನು ತೋಟದ ನಡುವೆ ಇರ್ತಕ್ಕಂಥ ಮನೆಗಳಿದೆ, ಆ ಮನೆಗಳ ಮಧ್ಯೆ ಈಗ ಜೀಪನ್ನು ನಿಲ್ಲಿಸ್ಕೊಂಡು ಒಂದು ರೀತಿ ಸಂಕಷ್ಟದ ಜೀವನವನ್ನು ಕಳೀತಾ ಇದ್ದಾರೆ. ಬೆರಳಿಕೆಯಷ್ಟು ಜೀಪ್ ಚಾಲಕರು ಮಾತ್ರ ಈ ಒಂದು ಅಬ್ಬಿ ಫಾಲ್ಸ್ ಜಂಕ್ಷನ್ ಬಳಿ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ತಮ್ಮ ಏನು ತೋಟದ ಕೆಲಸ ಮತ್ತು ಏನು ಬಾಕಿ ಏನು ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥವ್ರು ಇದೀಗ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಎದುರಾಗಿತ್ತು ಅದೇ ರೀತಿಯಾದಂತಹ ಸಮಸ್ಯೆ ಇದೀಗ ಜೀಪ್ ಚಾಲಕರಿಗೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ಇನ್ನೊಂದಷ್ಟು ಜೀಪ್ ಚಾಲಕರು ಮಾತಾಡ್ಲಿಕ್ಕೆ ಕೂಡ ಹಿಂದೆಟಾಗ್ತಿದ್ದಾರೆ. ಯಾಕೆಂದರೆ ನಮ್ಮ ಸಮಸ್ಯೆನೇ ನಮಗಿದೆ ಸರ್, ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ನಮ್ಮ ಹತ್ರ ಅಳಲು ತೊಳ್ಕೊಳ್ತಾ ಇದ್ದಾರೆ. ಮತ್ತೊಬ್ಬರು ಇಲ್ಲಿ ಜೀಪ್ ಚಾಲಕರು ಲೋಕೇಶ್ ಅಂತ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಸರ್. ಒಂದು ಕಡೆ ಟೂರಿಸ್ಟ್ ಇಲ್ಲ, ಒಂದು ಕಡೆ ನಿಂತಲ್ಲೇ ನಿಂತಿವೆ ಜೀಪ್ಗಳು, ಏನಾಗ್ತಿದೆ ಈಗ ನಿಮಗೆ? ಸರ್ ನೋಡಿ, ಈಗ 15 ದಿವಸದಿಂದ ಒಂದು ಮುಂಚೆ ಅಲ್ಲಿ ಮಾಂದಲಪಟ್ಟಿ ರೋಡ್ ಕೆಲಸ ಆಗುತ್ತೆ ಅಂತೇಳಿ ಕ್ಲೋಸ್ ಮಾಡಿದರು. ಅದಾದಮೇಲೆ 15 ದಿವಸದಲ್ಲಿ ಕೆಲಸ ಆಗಲಿಲ್ಲ. ಜೀಪ್ಗಳು ಹಂಗೆ ಎಲ್ಲ ಸ್ಟಕ್ ಆಗಿಬಿಟ್ಟಿದೆ. ನಮಗೆ ಈಗ ಪರಿಸ್ಥಿತಿ ಹೇಗಿದೆ, ಒಂದು ಕಡೆ ಟೂರಿಸ್ಟು ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದ್ದಾರೆ. ಒಂದು 15 ದಿವಸ ಟೂರಿಸ್ಟ್ಗಳು ಇಲ್ಲ. ಅಂದರೆ ರೋಡ್ ಕೆಲಸದಲ್ಲಿ ಮಾಂದಲಪಟ್ಟಿ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ. ಜೀಪ್ಗಳು ಬಾಕಿ ಸೈಡ್ ಸೀನ್ಗಳಿಗೆ ಜನಗಳು ಒಪ್ಕೊಳ್ಳೋದು ತುಂಬ ಕಮ್ಮಿ. ಜೀಪ್ಗಳಿಗೂ ಅದರಿಂದಾಗಿ ನಾವು ಜೀಪ್ ಏನಿದೆ ಅದು ಮಾಂದಲಪಟ್ಟಿಗೆ ಸೀಮಿತ ಆಲ್ಮೋಸ್ಟ್. ಬೇರೆ ಕಡೆ ಹೋಗ್ತೀವಿ ಇಲ್ಲ ಅಂತಿಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಯಾಕೆ ಎಲ್ಲ ಜನಗಳು ಒಪ್ಕೊಳ್ಳಲ್ಲ. ಯಾಕಂದರೆ ಜೀಪ್ ಏನಿದೆ 4x4 ಆಫ್ ರೋಡ್ ವೆಹಿಕಲ್ ಅಂತಲೇ ಅದು ಅವ್ರಿಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಟೂರಿಸ್ಟ್ ಅವ್ರದ್ದು. ಒಂದು ಕಡೆಯಿಂದ ಟೂರಿಸ್ಟ್ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟು ಎಲ್ಲ ಕಡೆನೂ ತಡ್ತಿದೆ. ಒಂದು ಕಡೆ ಸಿಲಿಂಡ್ರ್ ಇಲ್ಲ ಅಂದಾಗ ಊಟದ ಸಮಸ್ಯೆ ಎದುರಾಗುತ್ತೆ. ಕೊಡಗಿಗೆ ಹೋದರೆ ಏನು ಊಟ ಮಾಡಬೇಕು ಅನ್ನೋದು ಅವ್ರಿಗೆ ಕಾಡುತ್ತೆ. ಹಾಗಾಗಿ ಬಹುತೇಕ ಕಡಿಮೆ ಆಗಿದೆ. ಬಟ್ ನಿಮ್ಮ ಬದುಕಿನಲ್ಲಿ ಯಾವ ರೀತಿ ವ್ಯತಿರಿಕ್ತವಾದ ಪರಿಣಾಮ ಬೀರಿದೆ ಅಂತ ಕೇಳ್ತಿದ್ದೆ. ನಮಗೆ ಏನಾಗ್ತಿದೆ ನೋಡಿ, ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸಲ್ಲಿ ಯಾವುದೋ ವಿನಾಯಿತಿ ಇಲ್ಲ, ಆದರೂ ತಿಂಗಳಾನ್ಗಟ್ಟಲೆ ಖಾಲಿ ಹೊಡಿಕೊಂಡು ಕೂತಿದ್ದೀವಿ ಇವಾಗ. ಆದರೆ ಟೂರಿಸ್ಟ್ ಇಲ್ಲ. ಈ ಯುದ್ಧದ ಕಾರ್ಮೋಡ ತಮಗೂ ಕೂಡ ತಟ್ಟಿದೆ. ಖಂಡಿತ 100% ಆಗಿದೆ. ಟೂರಿಸ್ಟ್ ಇಲ್ಲ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 20% ಟೂರಿಸ್ಟ್ ಇಲ್ಲ. ಡ್ರೈವರ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಇವತ್ತಿನ ಸನ್ನಿವೇಶದಲ್ಲಿ? ಈ ಹೇಳೋದೇ ಬೇಡ, ಶೋಚನೀಯ ಪರಿಸ್ಥಿತಿ ಅಂತ ಹೇಳ್ಬೋದು ಸರ್. ಆಗ ನಮಗೆ ಕೋವಿಡಲ್ಲಿ ಏನು ಪರಿಸ್ಥಿತಿ ಆಗಿತ್ತು, ಲಾಕ್ಡೌನ್ ಆದಾಗ ಅದೇ ಪರಿಸ್ಥಿತಿ ಅಂತ ಹೇಳಿದ್ರು ತಪ್ಪಿಲ್ಲ. 100% ಅದೇ ಥರ ಆಗಿದೆ. ನಮ್ಮ ಪರಿಸ್ಥಿತಿ ಹೇಳೋದೇ ಬೇಡ ಬಿಡಿ. ಯಾಕಂದರೆ ಟ್ಯಾಕ್ಸು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗಲ್ಲಿ ಇರುತ್ತೆ. ತಿಂಗಳನ್ಗಟ್ಟೆ ಮಾಂದಲಪಟ್ಟಿ ಕ್ಲೋಸು, ಟೂರಿಸ್ಟ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ ಅಂದರೆ ಅಧಿಕಾರಿಗಳು ಸುಮ್ಮನೆ ಇರಲ್ಲ.
ನಮ್ಮ ಪರಿಸ್ಥಿತಿ ಹೇಳೋದೇ ಬೇಡ, ಯಾರು ಹೇಳೋದೊಂದು ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು. ಬಹುತೇಕ ಯುವಕರು ಇದನ್ನೇ ಅವಲಂಬಿಸ್ಕೊಂಡಿದ್ದಾರೆ, ಎಷ್ಟೋ ವಿದ್ಯಾವಂತರು ಕೂಡ. ಖಂಡಿತವಾಗ್ಲು ಸುಮಾರು 250-300 ಜೀಪ್ ಮಾನ್ಲಪಟ್ಟಿಗೆ ಓಡಾಡುತ್ತೆ. ಈಗ ನೀವು ನೋಡ್ಬೋದು, ನಾವು ಸೈಡ್ ಸೀನ್ಗೆ ಕೇಳ್ತೀವಿ, ಈಗ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಸೈಡ್ ಸೀನ್ಗೆ. ಆಲ್ಮೋಸ್ಟ್ ಈಗ ಮಾನ್ಲಪಟ್ಟಿ ಕ್ಲೋಸ್. ನಮ್ಮ ಪರಿಸ್ಥಿತಿ ಹೇಳೋದು ಬೇಡ ಬಿಡಿ, ತುಂಬ ಕಷ್ಟಕರವಾಗೇ ಇದೆ. ಹೇಳಿದ್ರಲ್ಲ, ಇಲ್ಲೊಬ್ಬರು ಜೀಪ್ ಚಾಲಕರು ತಮ್ಮ ಆಗ್ತಿರುವಂತಹ ಪರಿಸ್ಥಿತಿ, ಪ್ರಸ್ತುತ ಸನ್ನಿವೇಶ, ಇವತ್ತು ಬದುಕ್ತಿರುವಂತಹ ಜೀವನ, ಇದೆಲ್ಲ ಟ್ಯಾಕ್ಸ್ ಕಟ್ಟುವಂಥದ್ದು, ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿ ಆರ್ಥಿಕವಾದಂತಹ ಹೊಡೆತ ಇವ್ರಿಗೆ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ಇಸ್ರೇಲ್ನ ವಾರ್ ಎಫೆಕ್ಟಿಂದ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ, ಮತ್ತೊಂದೆಡೆ ಕಳೆದ 1 ತಿಂಗಳಿಂದಲೂ ಕೂಡ ಮಾಂದಲ್ಪಟ್ಟಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಅದು ಒಂದು ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ. ಹೀಗಾಗಿ 1 ತಿಂಗಳಿಂದನೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಇಲ್ಲಿಯ ಡ್ರೈವರ್ಸ್ಗಳು ತುತ್ತಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ್ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.